ರಾಜಸ್ಥಾನದಲ್ಲಿ ಮಾತ್ರವಲ್ಲ ಹರಿಯಾಣದಲ್ಲೂ ಕೂಡ ಪಾಕಿಸ್ತಾನದ ಮಿಸೈಲ್ಗಳು ಈಗ ಬೀದಿಗೆ ಬಿದ್ದಿದ್ದಾವೆ. ಭಾರತ ಅದನ್ನು ಒಡೆದುರುಳಿಸಿದೆ. ಚಿತ್ರವಾಗಿ ಬೇರೆ ಬೇರೆ ಭಾಗಗಳೆಲ್ಲವೂ ಕೂಡ ಹರಿಯಾಣದಲ್ಲೂ ಪತ್ತೆಯಾಗಿದ್ದಾವೆ. ಮಿಸೈಲ್ನನ್ನು ಹೊಡೆದು ಬಿಸಾಕಿದ ಡಿಫೆನ್ಸ್ ಸಿಸ್ಟಮ್. ಹರಿಯಾಣದ ಕಾಜಾ ಕೇಧಾ ಪ್ರದೇಶದಲ್ಲಿ ಪುಡಿಯಾಗಿ ಬಿದ್ದಿದ್ದಾವೆ ಮಿಸೈಲ್ನ ಭಾಗಗಳು. ಪಾಕಿಸ್ತಾನದ ದಾಳಿಯನ್ನು ನಿರಂತರವಾಗಿ ಭಾರತೀಯ ಸೇನೆ ತಡೀತಾ ಇದೆ. ಸಿರ್ಸಾ ಬಳಿ ಫತಾ 2 ಮಿಸೈಲ್ ಹೊಡೆದು ಹಾಕಲಾಗಿದೆ. ಚಿತ್ರಗೊಂಡಿರುವಂಥ ಈ ಮಿಸೈಲ್ನ ಬಿಡಿ ಭಾಗಗಳು ಅಲ್ಲಲ್ಲಿ ಕಾಣಸಿಗ್ತಾ ಇದ್ದಾರೆ. ಕಾಜಾ ಕೇಧಾ ಪ್ರದೇಶದಲ್ಲಿ ಮಿಸೈಲ್ನ ಬಿಡಿ ಭಾಗಗಳು ಅವಶೇಷಗಳು ನೆಲದಲ್ಲಿ ಕಾಣಿಸ್ತಾ ಇದ್ದಾವೆ. ಭಾರತೀಯ ನೆಲದಲ್ಲಿ ಪುಡಿಯಾಗಿ ಬಿದ್ದಿದ್ದಾವೆ ಪಾಕಿಸ್ತಾನದ ಮಿಸೈಲ್ನ ಭಾಗಗಳು. ನೋಡ್ತಾ ಇದ್ದೀರಿ, ಅಲ್ಲಿ ಜನ ನೆರೆದಿದ್ದಾರೆ, ಪೊಲೀಸರಿದ್ದಾರೆ. ಇವತ್ತು ಏನೂ ಇಲ್ಲ, ರಾತ್ರಿ ಧಾರಂತ ಸೌಂಡ್ ಬರುತ್ತೆ, ಬೆಳಗಾಗೋದ್ರೊಳಗೆ ಪಾಕಿಸ್ತಾನದ ಮಿಸೈಲ್ಗಳು ಭಾರತದ ಮಣ್ಣಲ್ಲಿ ಮಣ್ಣಾಗಿರುತ್ತೆ, ಭಾರತದ ಮಣ್ಣಿನಲ್ಲಿ ಮುಚ್ಚೋಗಿರುತ್ತೆ. ಪಾಕಿಸ್ತಾನ ಎಷ್ಟೇ ಕುತಂತ್ರ ಬುದ್ಧಿಯಿಂದ ಪ್ರಯತ್ನ ಮಾಡಿದ್ರು, ಪಾಕಿಸ್ತಾನ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡಿ ಭಯವನ್ನು ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರು, ಅದನ್ನು ತಡೆಯುವಲ್ಲಿ ನಮ್ಮ ಭಾರತೀಯ ಬಲಿಷ್ಠ ಸೇನೆ ಯಶಸ್ವಿಯಾಗ್ತಾ ಹೋಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಪಾಕಿಸ್ತಾನದ ಮಿಸೈಲ್ನ ಬಿಡಿ ಭಾಗಗಳು ಬಿದ್ದಿದ್ದಾವೆ ಅಂತ ಹೇಳಿ. ಸಹಜವಾಗಿ ಏನಾಗುತ್ತೆ, ನಾಗರಿಕರಲ್ಲಿ ಆತಂಕ ಸೃಷ್ಟಿಯಾದರೆ, ನಾಗರಿಕರಲ್ಲಿ ಭಯ ಸೃಷ್ಟಿಯಾದರೆ ಆ ದೇಶ ಒತ್ತಡಕ್ಕೆ ಸಿಲುಕುತ್ತೆ. ಆ ಸಂದರ್ಭದಲ್ಲಿ ಏನಾರೊಂದು ಪರ್ಯಾಯ ಮಾರ್ಗೋಪಾಯವನ್ನು ಕಂಡುಕೊಳ್ಬೇಕಾಗುತ್ತೆ. ಈ ಅಂಶವನ್ನು ಪಾಕಿಸ್ತಾನ ಇಲ್ಲಿ ಬಳಸ್ತಾ ಇದೆ. ಭಾರತೀಯ ಸೇನೆಯ ಜೊತೆ ಫೈಟ್ ಮಾಡುವ ತಾಕತ್ತಿಲ್ಲ. ಭಾರತದ ಶಕ್ತಿಶಾಲಿ ಯುದ್ಧ ಸಾಮಗ್ರಿಗಳು, ಜೆಟ್ ಫೈಟರ್ಗಳು, ಮಿಸೈಲ್ಗಳು, ಡ್ರೋನ್ಗಳು ಶಕ್ತಿಶಾಲಿಯಾಗಿ ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಉಗ್ರರ ನೆಲೆಗಳನ್ನು, ಸೈನಿಕರ ನೆಲೆಗಳನ್ನು, ಏರ್ ಬೇಸ್ಗಳನ್ನು ಒಡೆದು ಹಾಕ್ತಾ ಇದೆ. ಅಲ್ಲಿ ಫೈಟ್ ಮಾಡುವ ತಾಕತ್ತಿಲ್ಲ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸಾಮಾನ್ಯ ಹಳ್ಳಿಗಳ ಮೇಲೆ, ಅಮಾಯಕ ಮುಗ್ಧ ಗ್ರಾಮಗಳ ಮೇಲೆ ದಾಳಿ ಮಾಡುವಂಥ ವಿಫಲ ಪ್ರಯತ್ನ ಮಾಡುತ್ತೆ. ಹೀಗೆ ದಾಳಿ ಮಾಡಲಿಕ್ಕೆ ಬಂದಾಗ ನಮ್ಮ ಭಾರತೀಯ ಸೇನೆ ಅವರ ಮಿಸೈಲ್ಗಳನ್ನು ಒಡೆದುರುಳಿಸಿದೆ. ನೆಲಕ್ಕೆ ಬಿದ್ದಂಥ ಆ ಮಿಸೈಲ್ಗಳನ್ನು ಒಂದು ರೀತಿ ಶವ ಸಾಗಿಸುವ ರೀತಿಯಲ್ಲಿ, ಅಲ್ಲಿನ ಜನ ಶವ ಸಾಗಿಸುವ ರೀತಿಯಲ್ಲಿ ಸಾಕ್ತಾ ಇದ್ದಾರೆ. ಡೆಡ್ ಬಾಡಿ ತೆಗೆದುಕೊಂಡು ಹೆಂಗೆ ಆ ಕಡೆ ಈ ಕಡೆ ಒಂದು 4 ಜನ ಹಿಡ್ಕೊಂಡು ಹೋಗ್ತಾರೋ ಹಾಗೆ ಪಾಕಿಸ್ತಾನದ ಮಿಸೈಲ್ಗಳ ಸ್ಥಿತಿ ಭಾರತದಲ್ಲಿ ಹಿಂಗಿದೆ.